ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಸಾಧ್ಯವಾಗದಂಥ ಸಾಧನೆ, ಸಾಮಾನ್ಯವಾದಂಥ ಸಾಧನೆ ಅಲ್ಲ. ಭಾಳಷ್ಟು ಧೀಮಂತ ನಾಯಕರು, ಕಳಕಳಿ, ಕಾಳಜಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಒಂದು ವಿಚಾರಗಳನ್ನು ಭಾಳಷ್ಟು ತಿಳ್ಕೊಂಡಂಥವ್ರು, ನ್ಯಾಯದ ಬಗ್ಗೆ ಹೋರಾಟ ಮಾಡಿದಂಥವ್ರು, ಅಪ್ರತಿಮ ಫೈನಾನ್ಸಿಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬಗ್ಗೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಭಾಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕರು. ಇಷ್ಟೊಂದು ಅಂದರೆ ದೇವರಾಜ್ ಅರಸ್ ಅವರ ನಂತರ ದೀರ್ಘ ಅವಧಿಗೆ ಮುಖ್ಯಮಂತ್ರಿ ಈ ರಾಜ್ಯದ್ದು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಹಿಂದೆ 2013ರಲ್ಲಿ ಭಾಗ್ಯಗಳನ್ನು ನೀಡಿದ್ದಾರೆ, ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಹೀಗೆಲ್ಲ ಅವರ ನೋಡಿ, ಅವರು ಭಾಳಷ್ಟು ಕಷ್ಟದಿಂದ ಬೆಳೆದು ಬಂದಂಥವ್ರು. ಕಷ್ಟ ಅಂದರೆ ಏನು, ಒಂದು ಕಾಲದಲ್ಲಿ ಅನ್ನಕ್ಕೆ ಅವರು ಪರದಾಡಿದಂಥವ್ರು, ಬಡ ರೈತ ಕುಟುಂಬದಿಂದ ಬಂದಂಥವ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಅನ್ನ ಅದರ ಒಂದು ಏನು ಅನ್ನೋದು ಅವ್ರಿಗೆ ಗೊತ್ತು, ಕಷ್ಟ ಅನ್ನೋದು ಏನು ಅವ್ರಿಗೆ ಗೊತ್ತು. ಸೊ ಜನಸಾಮಾನ್ಯರಿಗೆ ಏನು ತೊಂದರೆ ಆಗದಾಗೆ ಆವಾಗ ಭಾಗ್ಯಗಳ ಸರ್ದಾರ ಅಂತ ಹೇಳಿ ಭಾಗ್ಯಗಳನ್ನ ಕೊಟ್ಟರು. ಈಗ ಗ್ಯಾರಂಟಿ ಏನು ಚುನಾವಣಾ ಪೂರ್ವ ಅವರು ಜನತೆಗೆ ವಾಗ್ದಾನ ಮಾಡಿದ್ರು ಅವನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಜಿ ಅಂತ ಹೇಳಿದ್ರೆ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳುವಂಥ ಒಬ್ಬ ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಸಾಧ್ಯವಾಗದಂಥ ಸಾಧನೆ, ಸಾಮಾನ್ಯವಾದಂಥ ಸಾಧನೆ ಅಲ್ಲ. ಭಾಳಷ್ಟು ಧೀಮಂತ ನಾಯಕರು, ಕಳಕಳಿ, ಕಾಳಜಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಒಂದು ವಿಚಾರಗಳನ್ನು ಭಾಳಷ್ಟು ತಿಳ್ಕೊಂಡಂಥವ್ರು, ನ್ಯಾಯದ ಬಗ್ಗೆ ಹೋರಾಟ ಮಾಡಿದಂಥವ್ರು, ಅಪ್ರತಿಮ ಫೈನಾನ್ಸಿಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬಗ್ಗೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಭಾಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕರು. ಇಷ್ಟೊಂದು ಅಂದರೆ ದೇವರಾಜ್ ಅರಸ್ ಅವರ ನಂತರ ದೀರ್ಘ ಅವಧಿಗೆ ಮುಖ್ಯಮಂತ್ರಿ ಈ ರಾಜ್ಯದ್ದು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಹಿಂದೆ 2013ರಲ್ಲಿ ಭಾಗ್ಯಗಳನ್ನು ನೀಡಿದ್ದಾರೆ, ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಹೀಗೆಲ್ಲ ಅವರ ನೋಡಿ, ಅವರು ಭಾಳಷ್ಟು ಕಷ್ಟದಿಂದ ಬೆಳೆದು ಬಂದಂಥವ್ರು. ಕಷ್ಟ ಅಂದರೆ ಏನು, ಒಂದು ಕಾಲದಲ್ಲಿ ಅನ್ನಕ್ಕೆ ಅವರು ಪರದಾಡಿದಂಥವ್ರು, ಬಡ ರೈತ ಕುಟುಂಬದಿಂದ ಬಂದಂಥವ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಅನ್ನ ಅದರ ಒಂದು ಏನು ಅನ್ನೋದು ಅವ್ರಿಗೆ ಗೊತ್ತು, ಕಷ್ಟ ಅನ್ನೋದು ಏನು ಅವ್ರಿಗೆ ಗೊತ್ತು. ಸೊ ಜನಸಾಮಾನ್ಯರಿಗೆ ಏನು ತೊಂದರೆ ಆಗದಾಗೆ ಆವಾಗ ಭಾಗ್ಯಗಳ ಸರ್ದಾರ ಅಂತ ಹೇಳಿ ಭಾಗ್ಯಗಳನ್ನ ಕೊಟ್ಟರು. ಈಗ ಗ್ಯಾರಂಟಿ ಏನು ಚುನಾವಣಾ ಪೂರ್ವ ಅವರು ಜನತೆಗೆ ವಾಗ್ದಾನ ಮಾಡಿದ್ರು ಅವನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಜಿ ಅಂತ ಹೇಳಿದ್ರೆ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳುವಂಥ ಒಬ್ಬ ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಸಾಧ್ಯವಾಗದಂಥ ಸಾಧನೆ, ಸಾಮಾನ್ಯವಾದಂಥ ಸಾಧನೆ ಅಲ್ಲ. ಭಾಳಷ್ಟು ಧೀಮಂತ ನಾಯಕರು, ಕಳಕಳಿ, ಕಾಳಜಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಒಂದು ವಿಚಾರಗಳನ್ನು ಭಾಳಷ್ಟು ತಿಳ್ಕೊಂಡಂಥವ್ರು, ನ್ಯಾಯದ ಬಗ್ಗೆ ಹೋರಾಟ ಮಾಡಿದಂಥವ್ರು, ಅಪ್ರತಿಮ ಫೈನಾನ್ಸಿಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬಗ್ಗೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಭಾಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕರು. ಇಷ್ಟೊಂದು ಅಂದರೆ ದೇವರಾಜ್ ಅರಸ್ ಅವರ ನಂತರ ದೀರ್ಘ ಅವಧಿಗೆ ಮುಖ್ಯಮಂತ್ರಿ ಈ ರಾಜ್ಯದ್ದು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಹಿಂದೆ 2013ರಲ್ಲಿ ಭಾಗ್ಯಗಳನ್ನು ನೀಡಿದ್ದಾರೆ, ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಹೀಗೆಲ್ಲ ಅವರ ನೋಡಿ, ಅವರು ಭಾಳಷ್ಟು ಕಷ್ಟದಿಂದ ಬೆಳೆದು ಬಂದಂಥವ್ರು. ಕಷ್ಟ ಅಂದರೆ ಏನು, ಒಂದು ಕಾಲದಲ್ಲಿ ಅನ್ನಕ್ಕೆ ಅವರು ಪರದಾಡಿದಂಥವ್ರು, ಬಡ ರೈತ ಕುಟುಂಬದಿಂದ ಬಂದಂಥವ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಅನ್ನ ಅದರ ಒಂದು ಏನು ಅನ್ನೋದು ಅವ್ರಿಗೆ ಗೊತ್ತು, ಕಷ್ಟ ಅನ್ನೋದು ಏನು ಅವ್ರಿಗೆ ಗೊತ್ತು. ಸೊ ಜನಸಾಮಾನ್ಯರಿಗೆ ಏನು ತೊಂದರೆ ಆಗದಾಗೆ ಆವಾಗ ಭಾಗ್ಯಗಳ ಸರ್ದಾರ ಅಂತ ಹೇಳಿ ಭಾಗ್ಯಗಳನ್ನ ಕೊಟ್ಟರು. ಈಗ ಗ್ಯಾರಂಟಿ ಏನು ಚುನಾವಣಾ ಪೂರ್ವ ಅವರು ಜನತೆಗೆ ವಾಗ್ದಾನ ಮಾಡಿದ್ರು ಅವನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಜಿ ಅಂತ ಹೇಳಿದ್ರೆ
ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳುವಂಥ ಒಬ್ಬ ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.